ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಮಧ್ವಿಜಯ ಪಾಠಕ್ಕೆ ಸುಸ್ವಾಗತ. ಮಧ್ವಿಜಯದ 33ನೆಯ ಪದ್ಯ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭುಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿಃ. ಕೃತಿ ಶುದ್ಧ ಬುದ್ಧಿಃ ಸಹ ಸುಕೃತಾನಿ ಕೃತ್ಯಾನಿ ಕೃತಾನಿ ಭೂಮ್ನೆ ವ್ಯಾಸಾಯ ತಾವತ್ ಸಮರ್ಪ್ಯ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ. ಭೀಮಸೇನ ದೇವರು ಕೃತಿ ಅಂತ ಹೇಳ್ತಾರೆ. ಕೃತಿ ಅಂದರೆ ಚತುರ ಅಂತ, ಕುಶಲ. ಶುದ್ಧ ಬುದ್ಧಿ, ಶುದ್ಧವಾದ ಬುದ್ಧಿ ಅಂದರೆ ಭಗವದ್ವಿಷಯಕವಾಗಿರತಕ್ಕಂತಹ ಬುದ್ಧಿ ಇರತಕ್ಕಂಥವರು ಶುದ್ಧ ಬುದ್ಧಿ. ಅಂತಹ ಭೀಮಸೇನ ದೇವರು ತಾವು ಮಾಡಿದ ಸುಕೃತಾನಿ ಕೃತ್ಯಾನಿ, ಸುಕೃತಾನಿ ಚೆನ್ನಾಗಿ ಮಾಡಿರುವಂಥ ಅರ್ಥ, ಚೆನ್ನಾಗಿ ಮಾಡಲ್ಪಟ್ಟಂತಹ ಎಲ್ಲ ಕೃತ್ಯಾನಿ, ಮಾಡಲು ಯೋಗ್ಯವಾಗಿರತಕ್ಕಂತಹ ಕೃತಾನಿ, ಕೃತ್ಯಾನಿ ಸುಕೃತಾನಿ ಕೃತ್ಯಾನಿ ಕೃತಾನಿ. ಸುಕೃತಾನಿಂದ ಚೆನ್ನಾಗಿ ಮಾಡಲ್ಪಟ್ಟ, ಕೃತ್ಯಾನಿ ಮಾಡಲು ಯೋಗ್ಯವಾದ. ಸುಕೃತಾನಿ ಕೃತ್ಯಾನಿ ಕೃತಾನಿ ತಾವು ಮಾಡಿದ ಕಾರ್ಯಗಳು, ಮಾಡಲು ಯೋಗ್ಯವಾಗಿರತಕ್ಕಂತಹ ಕಾರ್ಯಗಳು. ಕೃತ್ಯಾನಿ ಮಾಡಲು ಯೋಗ್ಯವಾಗಿರ್ತಕ್ಕಂತಹ ಕಾರ್ಯಗಳನ್ನು ಚೆನ್ನಾಗಿಯೇ ಮಾಡತಕ್ಕಂಥವ್ರು ಭೀಮಸೇನ ದೇವರು. ಅದಕ್ಕೆ ಸುಕೃತಾನಿ ಕೃತ್ಯಾನಿ ಕೃತಾನಿ. ತಾವು ಮಾಡಿದ ಮಾಡಲು ಯೋಗ್ಯವಾದ ಎಲ್ಲ ಕಾರ್ಯಗಳನ್ನು ಕೂಡ ಅವರು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು. ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಸಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಕೃಷ್ಣ ಹೇಳಿದ ಹಾಗೆ ಏನೇ ಕಾರ್ಯಗಳನ್ನು ಮಾಡಿದರೂ ಕೂಡ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಎಲ್ಲ ಕಾರ್ಯವನ್ನು ಮಾಡೋದು ಮುಖ್ಯ ಪ್ರಾಣದೇವರೇ. ಅವರೇ ನಮ್ಮೊಳಗಿದ್ದು ನಮ್ಮ ಎಲ್ಲ ಕಾರ್ಯಗಳನ್ನು ಮಾಡಿ, ಅಂತಹ ಕಾರ್ಯಗಳು ಸುಕೃತಾನಿ ಕೃತ್ಯಾನಿ, ಒಳ್ಳೆಯ ಕಾರ್ಯಗಳು, ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಕಾರ್ಯಗಳು, ಮತ್ತು ಸುಕೃತಾನಿ ಚೆನ್ನಾಗಿ ಮಾಡತಕ್ಕಂತಹ ಕಾರ್ಯಗಳು. ಈ ಎಲ್ಲ ತಮ್ಮ ಕಾರ್ಯಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು ಅಂತ. ಮುಖ್ಯ ಪ್ರಾಣದೇವರು ನಮ್ಮೊಳಗಿದ್ದು ನಿರಂತರವಾಗಿ ಅವರು ನಮ್ಮಿಂದ ಕಾರ್ಯವನ್ನು ಮಾಡಿಸ್ತಾನೆ ಇರ್ತಾರೆ. ನಮ್ಮ 72,000 ನಾಡಿಗಳಲ್ಲಿ ಇದ್ದುಕೊಂಡು ಆ 72,000 ನಾಡಿ ಅತೀಂದ್ರಿಯ ಇಪ್ಪವು ದೇಹದೊಳಗೆ ನಾಭಿ ಮೂಲದಲ್ಲಿ ಒಪ್ಪುತ್ತಿವೆ ಕೇಳಿ 2 ವಿಧವಾಗಿ ಅಪಸವ್ಯ ಸವ್ಯ ಅರ್ಧರ್ಧ ಲೆಕ್ಕದಲ್ಲಿ ಅಂತ ಹೇಳ್ತಾರೆ. ಈ ನಾಡಿಗಳಲ್ಲಿ 72,000 ನಾಡಿಗಳಲ್ಲಿ ಪರಮಾತ್ಮನ ರೂಪಗಳಿಂದ ಇದ್ದುಕೊಂಡು, ಪರಮಾತ್ಮನ 36,000 ಅಪ್ಪಾರ ಮಹಿಮನು ಪುರುಷಾಯುಷ ಪ್ರಮಾಣ ಸ್ತ್ರೀ ರೂಪದಲ್ಲಿ ಮೆರೆಯುತಿಹ 21,600 ಮಂತ್ರವ ಜಪಿಸುವ ಅಪ್ರತಿ ಸೂತ್ರ ವಾಯು ಸತತ ಲಕ್ಷ್ಮೀಪತಿಯ ಅಪ್ಪಣೆಯಿಂದಲೇ ಜೀವನ ಕೈಯಿಂದ ಸುಪುಣ್ಯ ಮಾಡಿಸುವ ದಾಸೋಹಮೆಂದ ನುಡಿಗೆ ಸಫಲವಾಗುವುದು 1 ಕಾಸು ಕೊಟ್ಟರೆ ಕೊಪ್ಪರಿಗೆ ದನ ಮಾಡಿ ಉಣಿಸುವ ಜಗದ್ಗುರು 24 ನಾಡಿ ಮೊದಲಾದ ನಾಡಿಯಳು ತಾ ಪ್ರಧಾನವಾಗಿ ಇಪ್ಪವು ಇದರಳು ತಪ್ಪದೇ 4 ನಾಡಿ ಬಲಗಡೆ ಹೊಂದಿಪ್ಪವು ಒಪ್ಪದಿಂದಲೇ ನೋಡಿ ಉಳಿದ ನಾಡಿಗಳು 25 ಊರ್ಧ್ವ ಅಧೋಮುಖ ಅರ್ಧರ್ಧ ಎಲ್ಲೆಲ್ಲಿ ಯಾವ್ಯಾವ ನಾಡಿಗಳಿದೆ ಅದೆಲ್ಲನ್ನು ಹೇಳ್ತಾರೆ. 21,600 ಬಾರಿ
ಮುಖ್ಯ ಪ್ರಾಣದೇವರು ನಮ್ಮೊಳಗಿದ್ದು ಆ ಹಂಸ ಮಂತ್ರವನ್ನು ಜಪಿಸ್ತಾರೆ. 37,600 ಮಂತ್ರವ 7 ಜಗದಿ ಜನರಳು ಮಾಡಿ ಉದ್ಧಾರ ವಹಿಸುವೆ ಸುಜನರ ಅಂತ ತತ್ವಸುವಾಲಿ ಹೇಳ್ತಾರೆ. 32,600 ಶ್ವಾಸ ಮಂತ್ರಗಳು, 632 1032 ಶತಶ್ವಾಸ ಜಪಗಳ 3 ವಿಧ ಜೀವರುಳು, ಎಲ್ಲ ಜೀವರಲ್ಲಿ ಸಾತ್ವಿಕ ರಾಜಸ ತಾಮಸ 3 ವಿಧವಾಗಿರ್ತಕ್ಕಂತಹ ಎಲ್ಲ ಜೀವರೊಳಗೆ ಇದ್ದು ಎಲ್ಲಿವರೆಗೆ ಅಬ್ಜಕಲ್ಪ ಪರ್ಯಂತ ರಚಿಸಿ ಸಾತ್ವರಿಕ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಪವಮಾನ ಸಲಹೆಮ್ಮ. 3 ಜೀವನೊಳಗಿದ್ದು ಅವರವರ ಯೋಗ್ಯತಾನುಸಾರ ಸಾತ್ವಿಕರಿಗೆ ಸುಖ, ಸಂಸಾರ ಮಿಶ್ರರಿಗೆ ಸಂಸಾರ, ಅಧಮರಿಗೆ ಅಪಾರ ದುಃಖಗಳಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ನಮ್ಮೊಳಗಿದ್ದು ಮುಕುಂದನಾಜ್ಞೆದಿ ಮಾಡಿಸಿ ಪರಮಾತ್ಮ ಆಜ್ಞೆಯಂತೆ ಅವರೇ ಮಾಡಿ ನಮ್ಮ ಕೈಯಿಂದ ಮಾಡಿಸಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. 1,000,000 ಷಟ್ಶತಾಧಿಕ ಅಹರ್ನಿಶಂ ಶ್ವಾಸರೂಪೋ ಜಪೇ ನಿತ್ಯಂ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ನಾವು ಏನು 21,600 ಉಚ್ಚಾರಾಡ್ತೇವೆ, ಅದು ಮುಖ್ಯ ಪ್ರಾಣದೇವರು ನಮ್ಮೊಳಗಿದ್ದು ಜಪಿಸ್ತಕ್ಕಂಥ ಹಂಸ ಮಂತ್ರ. ಉಸಿರನ್ನು ಹೊರಗೆ ಬಿಡೋದು, ಒಳಗೆ ತೆಗೆದುಕೊಳ್ಳೋದು, ಈ ಎರಡರ ನಡುವಿನ ವಿರಾಮ ಕಾಲ. ಹಾಗೆ ಶ್ವಾಸದಲ್ಲಿ 3 ಭಾಗ ಇದೆ. ಇದನ್ನು ಹಂಸಸ್ಸೋಹಂ ಸ್ವಾಹ ಅಂತ ಹೇಳ್ತಾರೆ ಮೂಲಮಂತ್ರ. ಇದನ್ನು ತ್ರಿವಿಧ ಜೀವರಲ್ಲಿಯೂ ವಾಯುದೇವರು ಇದ್ದುಕೊಂಡು ಒಂದೇ ರೀತಿಯಾಗಿ ಶ್ವಾಸ ಜಪವನ್ನು ಮಾಡಿ ಅವರಿಂದಲೂ ಮಾಡಿಸ್ತಾರೆ ಮುಖ್ಯ ಪ್ರಾಣದೇವರು. ಹಂಸಸ್ಸೋಹಂ ಸ್ವಾಹ. ಹಂಸ ಅಂದರೆ ಪರಮಾತ್ಮ ನಿರ್ದೋಷ ಗುಣಸ್ವರೂಪನಾಗಿದ್ದಾನೆ. ಸೋಹಂ ಅಂತಹ ನಾನು ಅವನ ಪ್ರತಿಬಿಂಬ, ಅವನು ಬಿಂಬ. ಹಂಸನಾಮವ ಪ್ರತಿದಿನ ಶಂಸಿಪೇ ಪವನ, ಹಂಸಮಂತ್ರ 1,000,000 ಶಂಸಿಸಿ ಷಟ್ಶತ ಹಂಸನಿಗಿವೆ ಅಂತ ಹೇಳ್ತಾರೆ. ಹೀಗೆ ನಾವು ಜಪಿಸೋ ಒಂದೊಂದು ಶ್ವಾಸ ಜಪ ಅದನ್ನು ನಮ್ಮೊಳಗಿದ್ದು ಮಾಡ್ತಾರೆ. ಅಜಪ ನಾಮ ಗಾಯತ್ರಿ ಮುನೀನಾಂ ಮೋಕ್ಷದಾಯಿನಿ ಅಸ್ಯಾ ಸಂಕಲ್ಪ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ ಅಂತ ಪುರಾಣ ಹೇಳುತ್ತೆ, ಗರುಡ ಪುರಾಣ ಹೇಳುತ್ತೆ. ಈ ಅಜಪ ನಾಮ ಗಾಯತ್ರಿ, ಇದಕ್ಕೆ ಅಜಪ ಗಾಯತ್ರಿ ಅಂತ ಹೇಳ್ತಾರೆ. ಮಂತ್ರೋಚ್ಚಾರಣೆ ಇಲ್ಲದ ಗಾಯತ್ರಿ ಇದು. ಸ್ವಾಹ ನಾನು ಭೋಗಿಸುವ ವಿಷಯ ಪದಾರ್ಥ ಇರತಕ್ಕಂತಹ ಸ್ವಾಖ್ಯರಸವನ್ನು ಅವನು ಸ್ವೀಕರಿಸ್ತಾನೆ ಅಂತ ಅರ್ಥ. ಈ ಅಜಪ ನಾಮ ಗಾಯತ್ರಿ, ಅಜಪ ಇದು ಉಚ್ಚಾರಣ ರೂಪವಾದ ಜಪವಿಲ್ಲದ ಕೇವಲ ಶ್ವಾಸ ರೂಪವಾದ ಜಪ, ಅದಕ್ಕೆ ಅಜಪ ಅಂತ ಹೇಳೋದಕ್ಕೆ. ಜಪ ಇಲ್ಲ, ಅಜಪ ಅಂದರೆ ಮಂತ್ರೋಚ್ಚಾರಣೆ ಇಲ್ಲ, ಉಚ್ಚಾರಣ ರೂಪವಾದ ಜಪವಿಲ್ಲದೆ ಕೇವಲ ಶ್ವಾಸ ರೂಪದಿಂದ ಜಪಿಸುವುದರಿಂದ ಇದು ಅಜಪ. ಇದು ಸ್ವಾಭಾವಿಕವಾಗಿ ನಡೀತಕ್ಕಂತಹ ಕ್ರಿಯೆ. ಸ್ವಾಭಾವಿಕವಾಗಿ ನಾವು ಇಚ್ಛಿಸದೇ ಇರಲಿ, ಇದು ಸ್ವಾಭಾವಿಕ ನಡೀತಕ್ಕಂತಹ ಕ್ರಿಯೆ. ಇದನ್ನು ಸಂಕಲ್ಪ ಮಾಡಿಬಿಟ್ರೆ, ಇದನ್ನು ನಾವು ಸಂಕಲ್ಪ ಮಾಡಿದರೆ, ನಾವು ಶ್ವಾಸೋಚ್ಛ್ವಾಸ ಮಾಡ್ತೀವಲ್ಲ, ಇದು ಸಹಜ ಕ್ರಿಯೆ. ಮಾಡಬೇಕು ಅಂತ ಸಂಕಲ್ಪ ಮಾಡಿ ಮಾಡಲ್ಲ. ಅದು ಸಂಕಲ್ಪಿಸಿದ ಮಾತ್ರಕ್ಕೆ ನಮ್ಮ ಎಲ್ಲ ಸಕಲ ಪಾಪ ಪರಿಹಾರ ಆಗ್ತವೆ. ಸಂಕಲ್ಪಿಸುವುದು ಮತ್ತು ಕೃಷ್ಣಾರ್ಪಣ ಯಾವುದನ್ನೇ ಮಾಡಲಿ ಸಂಕಲ್ಪಿಸಬೇಕು. ಅದನ್ನು ಹೇಗೆ ಸಂಕಲ್ಪ ಮಾಡಬೇಕು ಅಂತ ರಾಯರು ಪ್ರಾತಃಸಂಕಲ್ಪದಲ್ಲಿ ಹೇಳಿದ್ದಾರೆ. ಹೇಗೆ ಸಮರ್ಪಣೆ ಮಾಡಬೇಕು ಎಂಬುದನ್ನು ಸರ್ವಸಮರ್ಪಣದಲ್ಲಿ ಹೇಳಿದ್ದಾರೆ. ಈ ಪ್ರತಿಯೊಂದು ನಾವು ಮಾಡುವ ಕರ್ಮವನ್ನು ಸಂಕಲ್ಪಿಸಬೇಕು. ಸಂಕಲ್ಪಿಸಿದ ಸಾಲದು ಕೃಷ್ಣಾರ್ಪಣವೂ ಇರಬೇಕು. ತಂತುಸಾರ ಸಂಘದಲ್ಲಿ ಆಚಾರ್ಯ ಹೇಳ್ತಾರೆ, ಶ್ವಾಸರೂಪೋ ಜಪೋ ನಿತ್ಯಂ ಉಭಯೋ ವಿದ್ವದಜ್ಞಯೋ ಅರ್ಪಣೀಯೋ ಹರವು ನಿತ್ಯಂ ಪ್ರಾತಃ ಯೋಗೋ ಮಹಾನಯಂ. ನಮ್ಮ ಶ್ವಾಸರೂಪವಾಗಿರ್ತಕ್ಕಂತಹ ಜಪ ನಿತ್ಯವೂ ಮಾಡ್ತೇವೆ. ತಿಳಿದವರು ಮಾಡ್ತಾರೆ, ತಿಳಿದಿದ್ದವರು ಮಾಡ್ತಾರೆ. ಸಂಕಲ್ಪ ಮಾಡಿ ಮಾಡ್ತಾರೆ, ಮಾಡದೇನೂ ಮಾಡ್ತಾರೆ. ಮಾಡಿ ಅದನ್ನು ಸಂಕಲ್ಪ ಮಾಡಬೇಕು, ಸಂಕಲ್ಪ ಮಾಡಿ ಮಾಡಬೇಕು. ಇದೇನೋ ಉಸಿರಾಟ ಸಹಜ ಕ್ರಿಯೆ. ಈ ಸಹಜವಾಗಿರ್ತಕ್ಕಂತಹ ಉಸಿರಾಟವು ಕೂಡ ವಿಷ್ಣುವಿನ ಆರಾಧನೆ ಅಂತಾಗಲಿ, ಮುಖ್ಯ ಪ್ರಾಣನು ಪರಮಾತ್ಮನು ಸುಪ್ರೀತರಾಗಲಿ, ಉಸಿರಾಟ ನಮಗೆ ಬದುಕಲಿಕ್ಕೆ ಅತ್ಯವಶ್ಯಕ, ಸ್ವಾಭಾವಿಕ. ಇಂತಹ ಉಸಿರಾಟವನ್ನು ಮಹಾಮಂತ್ರವನ್ನಾಗಿ ಮಾಡಿ ಆ ಪರಮಾತ್ಮನಿಗೆ ಸಮರ್ಪಿಸಿ ಅದನ್ನು ನಾವು
ತಿಳ್ಕೊಳ್ಬೇಕು. ತಿಳಿದ ಮಾತ್ರಕ್ಕೆ ನಮಗೆ ಅನಂತ ಫಲವನ್ನು ನೀಡುತ್ತಾರೆ ಅಂತಾದರೆ ಮುಖ್ಯ ಪ್ರಾಣದೇವರು ಎಂತಹ ಕರುಣಾಮಯಿಗಳು ಅಂತ ತಿಳ್ಕೊಳ್ಬೇಕು. ಇದನ್ನು ತಂತ್ರಸಾರ ಸಂಗ್ರಹದಲ್ಲಿ ನಿರೂಪಣೆ ಮಾಡ್ತಾರೆ. ಈ ಪರಮಾತ್ಮನೇ ಸರ್ವರಿಗೂ ನಿಯಾಮಕ, ಸರ್ವ ಕರ್ಮಗಳನ್ನು ಮಾಡ್ತಕ್ಕಂಥವನು. ಅವನು ಮಾಡದ ಕರ್ಮಗಳನ್ನು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಅವನೇ ಮಾಡಬೇಕು, ಅವನಿಂದನೇ ಆಗುವಂಥದ್ದು. ಬ್ರಹ್ಮಾದಿ ಜೀವರ ಎಲ್ಲ ಕರ್ಮಗಳಿಗೂ ಸ್ವತಂತ್ರಕರ್ತ ಶ್ರೀಹರಿ. ಅವನ ಕ್ರಿಯಾತ್ಮಕವಾಗಿರತಕ್ಕಂತಹ ರೂಪಗಳು ಅಸಂಖ್ಯ ಇವೆ. ಅಂತಹ ರೂಪಗಳನ್ನು ಚಿಂತಿಸಿ ಆಯಾ ಕರ್ಮಗಳನ್ನು ತಾನೂ ಮಾಡಿ ಇತರಿಂದಲೂ ಮಾಡಿಸುವಲ್ಲಿ ಮುಖ್ಯ ಪ್ರಾಣದೇವರ ಮಾತ್ರ ಸಮರ್ಥರು. ಇಂತಹ ಮುಖ್ಯ ಪ್ರಾಣದೇವರು ತಾವು ಮಾಡತಕ್ಕಂಥ ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ನಮ್ಮಿಂದ ಮಾಡಿಸ್ತಾರೆ. ಹೀಗೆ ಪ್ರತಿದಿನ ಹರಿಯ ಸ್ಮರಣೆ ಮಾಡುತ್ತಾ ಸ್ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಯಥೋಚಿತವಾಗಿ ದೇಶಕಾಲ ಅವಸ್ಥೆಗಳನ್ನು ಅನುಲಕ್ಷಿಸಿ ಯಥಾಯೋಗ್ಯವಾಗಿ ಆಚರಿಸಬೇಕು. ಈ ಕರ್ಮಗಳು ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ 3 ರೀತಿಯಾಗಿರತಕ್ಕಂತಹ ಕರ್ಮಗಳಿವೆ. ಈ ತ್ರಿವಿಧವಾಗಿರತಕ್ಕಂತಹ ಕರ್ಮಗಳನ್ನು ಭಗವಂತನ ಪೂಜೆ ಅಂತ ತಿಳ್ಕೊಂಡೇ ಆಚರಿಸಬೇಕು. ತಾನು ಆಚರಿಸುವುದು ಮಾತ್ರ ಅಲ್ಲ, ತನ್ನ ಆಜ್ಞಾನುವರ್ತಿಗಳಾದ ಶಿಷ್ಯರಿಂದಲೂ ಬಂಧುಗಳಿಂದಲೂ ಭಗವದ್ಭಕ್ತರಿಂದಲೂ ಶ್ರೀಹರಿಯೇ ಸ್ವತಂತ್ರ ಸರ್ವಕರ್ತ ಅಂತ ಅನುಸಂಧಾನಪೂರ್ವಕವಾಗಿ ಆಚರಿಸಬೇಕು ಅಂತ ವಿಜಯದಾಸರು ಹೇಳ್ತಾರೆ. 21,600 ಮಂತ್ರ ಜಪಿಸುವ ಅಪ್ರತಿಸೂತ್ರ ವಾಯು ಸತತ ಲಕ್ಷ್ಮೀಪತಿಯ ಅಪ್ಪಣೆಯಿಂದಲೇ ಜೀವನ ಕೈಯಿಂದ ಸುಪುಣ್ಯ ಮಾಡಿಸುವ ದಾಸೋಹಂ. 1 ಕಾಸು ಕೊಟ್ಟರೆ ಕೊಪ್ಪರಿಗೆ ಧನ ಮಾಡಿ ಉಣಿಸುವ ಜಗದ್ಗುರು ಅಂತ ಹೇಳುವ ಮೂಲಕವಾಗಿ ಪರಮಾತ್ಮನ ಹಾಗೂ ಮುಖ್ಯ ಪ್ರಾಣದೇವರ ಒಂದು ಕಾರುಣ್ಯ ಎಂಥದ್ದು ಎಂಬುದನ್ನು ಅಲ್ಲಿ ನಿರೂಪಿಸ್ತಾರೆ. ಹೀಗೆ ಯಾವುದೇ ಕರ್ಮಗಳನ್ನು ಮಾಡುವಾಗ ಸಂಕಲ್ಪ ಮಾಡಬೇಕು. ಮಾಡಿದ ಮೇಲೆ ಅದನ್ನು ಸಮರ್ಪಣೆ ಮಾಡಬೇಕು. ಇವತ್ತಿನ ಉಸಿರಾಟವನ್ನು ಸಮರ್ಪಣೆ ಮಾಡಬೇಕು, ಮತ್ತು ಮುಂದಿನ ಉಸಿರಾಟವನ್ನು ಸಂಕಲ್ಪ ಮಾಡಬೇಕು ಅಂತ ಪಂಥಸಾರದಲ್ಲಿ ಹೇಳಿದ ಹಾಗೆ ಮುಖ್ಯ ಪ್ರಾಣದೇವರು ಎಲ್ಲರೊಳಗಿದ್ದುಕೊಂಡು ಪ್ರತಿಯೊಂದು ಕರ್ಮವನ್ನು ತಾವು ಮಾಡಿಸ್ತಾರೆ ಅಂತಾಗುವಾಗ ಇನ್ನು ತಾನೇ ಮಾಡಿದಂತಹ ಕರ್ಮವನ್ನು ಅವರು ಪರಮಾತ್ಮ ಸಮರ್ಪಣೆ ಮಾಡದೇ ಇರ್ತಾರಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸಮರ್ಪ್ಯ ಕೃತ್ಯಾನಿ ಕೃತಾನಿ. ಆ ಮುಖ್ಯ ಪ್ರಾಣದ ಅವತಾರಿಯಾಗಿರ್ತಕ್ಕಂಥ ಭೀಮಸೇನ ದೇವರು ತಾವು ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು ಅದೆಂಥ ಕರ್ಮ? ಕೃತ್ಯಾನಿ, ಮಾಡಲು ಯೋಗ್ಯವಾದ ಕರ್ಮ. ಸುಕೃತಾನಿ, ಅವುಗಳನ್ನು ಚೆನ್ನಾಗಿ ಮಾಡಿ ಅವುಗಳನ್ನು ಭೂಮ್ನೇ ವ್ಯಾಸಾಯ ಸಮರ್ಪ್ಯ, ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡಿದರು. ಭೂಮ್ನೆ ಅಂದರೆ ಪೂರ್ಣರಾಗಿರತಕ್ಕಂತಹ ವೇದವ್ಯಾಸರಿಗೆ ಅದನ್ನು ಸಮರ್ಪಣೆ ಮಾಡಿದರು. ಮಾಡಿ ಇನ್ನು ಮುಂದೆ ಮಾಡಲಿಕ್ಕಿರುವ ಮಾಡಿದ ಕರ್ಮದ ಸಮರ್ಪಣೆ, ಇನ್ನು ಮುಂದೆ ಮಾಡಲಿಕ್ಕಿರ್ತಕ್ಕಂತಹ ಕರ್ಮವನ್ನು ಸಂಕಲ್ಪ ಮಾಡೋದು. ಕರಿಷ್ಯಮಾಣಾನಿ ಪೂಜಾಂ ಸಂಕಲ್ಪಯಾಮಾಸ. ತಾವು ಮಾಡತಕ್ಕಂತಹ ಮುಂದಿನ ಕರ್ಮ ನಾವು ಏನೇ ಮಾಡಿದರೂ ಕೂಡ ಅದು ಭಗವಂತನ ಪೂಜೆ ಆಗಬೇಕು ಅಂತ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಬೆಳಗಿಂದ ಆರಂಭಿಸಿ ಸಂಜೆವರೆಗೆ, ಸಂಜೆಯಿಂದ ಆರಂಭಿಸಿ ಬೆಳಗಿನವರೆಗೆ ಮಾಡತಕ್ಕಂತಹ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ಕೂಡ ಅದು ಭಗವಂತನ ಪೂಜೆ ಆಗಬೇಕು ಅನ್ನುವ ದೃಷ್ಟಿಯಿಂದ ಇನ್ನು ಮುಂದೆ ಮಾಡಲಿಕ್ಕಿರುವ ಕಾರ್ಯ ಅದನ್ನು ಸಂಕಲ್ಪ ಮಾಡ್ತಾ ಇದ್ದಾರೆ. ಹಿಂದೆ ಮಾಡಿರ್ತಕ್ಕಂತಹ ಕಾರ್ಯಗಳು ಯಾವುದು? ಈ ಹಿಂದೆ ಮುಖ್ಯ ಪ್ರಾಣದೇವರು ಭೀಮಸೇನಾಗಿ ಅವತಾರ ಮಾಡಿದ್ದೇ ಭಗವತ್ ಕಾರ್ಯ ಸಾಧಕ. ಆ ಭಗವಂತನ ಕಾರ್ಯ ಏನಿದೆ ಅದನ್ನು ಮಾಡಲಿಕ್ಕೋಸ್ಕರವಾಗಿ, ಅವರ ಸೇವೆಗೋಸ್ಕರವಾಗಿಯೇ ಅವರು ಅವತಾರ ಮಾಡಿದ್ದಾರೆ. ಭೀಮನಾಗಿ ಅವತಾರ ಮಾಡಿದ್ದಾರೆ, ಹನುಮನಾಗಿ ಅವತಾರ ಮಾಡಿದ್ದಾರೆ. 3 ಅವತಾರಗಳಲ್ಲಿಯೂ ಕೂಡ ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. 3 ಅವತಾರಗಳಲ್ಲಿಯೂ ಕೂಡ ಅವರು ಪರಮಾತ್ಮನ ಸೇವೆ ಮಾಡಲಿಕ್ಕೋಸ್ಕರವಾಗಿ ಅವತಾರ ಮಾಡಿದವರು. 3 ಅವತಾರಗಳಲ್ಲಿಯೂ ಹನುಮಂತನಾಗಿ
ಹನುಮಾನಿತಿ ವಿಖ್ಯಾತ ರಾಮಕಾರ್ಯ ದುರಂಧರ ಅಂತ ವಾದಿರಾಜ ಹೇಳಿದ ಹಾಗೆ ಹನುಮಂತ ಮಾಡತಕ್ಕಂತಹ ಭಗವಂತನ ಸೇವೆ ಅದು ಮುಖ್ಯವಾಗಿರುವಂಥದ್ದು ಸೀತಾನ್ವೇಷಣೆ. ಅದು 100 ಯೋಜನೆ ಸಮುದ್ರವನ್ನು ಹಾರಿದರೆ ಸಾಲದು, ದುರ್ಗಮವಾಗಿರ್ತಕ್ಕಂತಹ ಲಂಕೆಯನ್ನು ಪ್ರವೇಶ ಮಾಡಿ ರಾವಣನ ಸೈನ್ಯ ಬಲವನ್ನು ಅಳೆದು ಸೀತೆಯನ್ನು ಕಂಡು ಅದು ಆ ಕಾರ್ಯ ಮಾಡುವಂಥದ್ದು ಹನುಮಂತನಿಗೆ ಮಾತ್ರ ಸಾಧ್ಯ. ಹನುಮಾನೇಕಃ ಸಮರ್ಥ ನಪರೋಸ್ತಿ ಕಶ್ಚಿತ್ ಜಾಂಬವಂತ ಹೇಳಿದ ಹಾಗೆ ಹನುಮಂತನೊಬ್ಬನೇ ಆ ಕಾರ್ಯದ ಸಮರ್ಥ. ಅಂತಹ ಸಾಮರ್ಥ್ಯ ಇರತಕ್ಕಂತಹ ಮುಖ್ಯಪ್ರಾಣದೇವರು ಹನುಮಂತನಾಗಿ ಭಗವಂತನ ಕಾರ್ಯವನ್ನು ಸಾಧಿಸಿದರು. ಮುಂದೆ ಭೀಮನಾಗಿ ಸವಾಯು ಭೀಮಸೇನೋ ಭೂ ದ್ವಾಪರಾಂತೆ ಕುರುದ್ವಹ ಕೃಷ್ಣಂ ಸಂಪೂಜಯಾಮಾಸ ಹತ್ವಾ ದುರ್ಯೋಧನಾದಿಕಾನ್ ಎಂಬುದಾಗಿ ವಾದಿರಾಜ ಹೇಳ್ತಾರೆ. ಅದೇ ಮುಖ್ಯ ಪ್ರಾಣದೇವರೇ ದ್ವಾಪರಾಂತದಲ್ಲಿ ಭೀಮಸೇನನಾಗಿ ಕೃಷ್ಣನನ್ನು ಪೂಜಿಸಿದರು. ಹೇಗೆ ಪೂಜಿಸಿದರು? ದುರ್ಯೋಧನಾದಿಕಾನ್ ಹತ್ವಾ ಸಂಪೂಜಯಾಮಾಸ, ದುರ್ಯೋಧನಾದಿ ಅನೇಕ ದೂರಗಳನ್ನು ಸಂಹಾರ ಮಾಡಿ ಅದನ್ನು ಕೃಷ್ಣನ ಪೂಜೆ ಅಂತ ಭಕ್ತಿಯಿಂದ ಅದನ್ನು ಸಮರ್ಪಣೆ ಮಾಡಿದರು. ಹೀಗೆ ಭೀಮನಾಗಿ ಕೃಷ್ಣನ ಸೇವೆಯನ್ನು ಮಾಡಿದವರು ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ. ಭೂಪಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿಮಾರುತಿ ಮಾಘದಾದಿ ವಧಾಚ್ಚೈವ ದುರ್ಯೋಧನ ವದಾದಪಿ. ತಾತ್ಪರ್ಯದಲ್ಲಿ ಬರುತ್ತೆ ಈ ಮಾತು. ವಾಯುದೇವರು ಭೂಭಾರ ಹರಣಕ್ಕಾಗಿ ಅವತರಿಸತಕ್ಕಂತಹ ಭಗವಂತನ ಪ್ರಧಾನ ಅಂಗ. ಭೂಭಾರ ಹರಣ ಮಾಡುವ ಮೂಲಕವಾಗಿ ಕೃಷ್ಣನ ಸೇವೆ ಮಾಡಿದವರು ಭೀಮಸೇನ ದೇವರು. ಹಾಗೆ ಈವರೆಗೆ ಮಾಡಿರತಕ್ಕಂತಹ ಕಾರ್ಯ ಹನುಮನಾಗಿ ಭೀಮನಾಗಿ ಮಾಡತಕ್ಕಂತಹ ಕಾರ್ಯ, ಮುಂದೆ ಮಧ್ವಾಚಾರ್ಯರಾಗಿ ಕೂಡ ಮಾಡತಕ್ಕಂತಹ ಕಾರ್ಯ, ಇದೆಲ್ಲ ಭಗವಂತನ ಸೇವೆ. ಭೂಭಾರ ಹರಣೋದ್ಯುಕ್ತ ಶ್ರೀಭರ್ತು ಪ್ರೀತಯೇ ಚಮುಂ ಮೃಧೇ ಸುಗದಯ ಯೋಸೌ ಅಜೀಹದ ಅನೇಕಶಃ ಅಂತ ಸರಸಭಾರತಿ ವಿಲಾಸ ಹೇಳ್ತಾರೆ. ಭೂಮಿಯ ಭಾರವನ್ನು ಇಳಿಸಲಿಕ್ಕೆ ವೈಕುಂಠದಿಂದ ಪರಮಾತ್ಮ ಭೂಮಿಗಿಳಿದು ಬಂದ. ಅವನ ಪ್ರೀತಿಗೋಸ್ಕರವಾಗಿ ಮಹಾಭಾರತ ಯುದ್ಧದಲ್ಲಿ ಭೀಮಸೇನ ದೇವರು ತಮ್ಮ ಸುಂದರವಾದ ಗದೆಯಿಂದ ಅನೇಕ ಬಾರಿ ಶತ್ರು ಸೈನ್ಯದ ಸಂಹಾರ ಮಾಡಿದರು ಅಂತ ಹೇಳ್ತಾರೆ. ಹೀಗೆ ಮುಂದೆ ಮಾಡಲಿಕ್ಕಿರ್ತಕ್ಕಂತಹ ಕಾರ್ಯ, ಇಂತಹ ದುಷ್ಟರ ಸಂಹಾರ ಈಗಾಗಲೇ ಮಾಡಿ ಆಯಿತು. ಪುರೋಚನಾದಿಗಳನ್ನು ಸಂಹಾರ ಮಾಡಿ ಆ ದುಷ್ಟರನ್ನು ಸಂಹಾರ ಮಾಡುವ ಮೂಲಕವಾಗಿ ಭೂಭಾರ ಹರಣ ಮಾಡಿ ಆಗಿದೆ. ಇನ್ನು ಮುಂದೆ ಕರಿಷ್ಯಮಾಣಾನಿಚ ತಸ್ಯ ಪೂಜಾ, ಇನ್ನು ಮುಂದೆ ಮಾಡಲಿಕ್ಕಿರ್ತಕ್ಕಂತಹ ಕಾರ್ಯ ದುರ್ಯೋಧನಾದಿಗಳ ಸಂಹಾರ. ಯಾರ್ಯಾರು ವಿಷ್ಣು ದ್ವೇಷಗಳಿದ್ದಾರೋ ಆ ಎಲ್ಲ ವಿಷ್ಣು ದ್ವೇಷಗಳನ್ನು ಸಂಹಾರ ಮಾಡತಕ್ಕಂತಹ ಕಾರ್ಯ. ವಿಷ್ಣು ದ್ವೇಷಗಳು ಅವರನ್ನು ಸಂಹಾರ ಮಾಡಿ ಕೃಷ್ಣನ ಸಂತೋಷ ಪಡಿಸಿದವರು. ಹೀಗೆ ಕೃಷ್ಣನ ಸೇವೆಯನ್ನು ಮಾಡಿದವರು. ಭೀಮಸೇನ ದೇವರು ಕೃಷ್ಣನ ಪರಮಭಕ್ತ, ಭಾಗವತರಲ್ಲಿ ಅಗ್ರಗಣ್ಯ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ವೃಕೋದರಃ ಅಂತ ಮಹಾಭಾರತ ತತ್ವಜ್ಞಾಚಾರ್ಯ ಹೇಳ್ತಾರೆ. ಆ ಭೀಮಸೇನ ದೇವರ ಒಂದು ಭಗವನ್ ನಿಷ್ಠೆ ಅದು ಎಷ್ಟು ಅಚಲವಾದ್ದನ್ನು ನಾವು ಅವರ ಜೀವನದಲ್ಲಿ ಕಾಣಬಹುದು. ಭೀಮಸೇನ ದೇವರಿಗೆ ಕೃಷ್ಣನಲ್ಲಿ ಅಪಾರವಾಗಿರ್ತಕ್ಕಂಥ ಭಕ್ತಿ ಇತ್ತು. ಯಾರಾದರೂ ಕೃಷ್ಣನನ್ನು ನಿಂದಿಸಿಬಿಟ್ರೆ ಸಹಿಸ್ಲಿಕ್ಕೆ ಆಗ್ತಿರಲಿಲ್ಲ. ಅವರ ನಾಲಿಗೆಯನ್ನೇ ಸೀಳಿಬಿಡ್ತೇನೆ ಅಂತ ಪ್ರತಿಜ್ಞೆ ಅವ್ರದ್ದು. ದೂರೇಪಿ ಕೇಶವ ವಿನಿಂದನಕಾರಿ ಜಿಹ್ವಾ ಉಚ್ಛೇಚ್ಛ ಇತ್ಯು ಉರುತರಸ್ಸ ಸದಾ ಪ್ರತಿಜ್ಞ. ಭೀಮಸೇನ ದೇವರು ಪ್ರತಿಜ್ಞೆ ಅದು ಏನು, ಯಾರಾದರೂ ಕೇಶವನ ನಿಂದೆಯನ್ನು ಮಾಡಿದರೆ ಸಾಕು ಅವರ ನಾಲಿಗೆಯನ್ನೇ ಸೀಳಿಬಿಡ್ತೇನೆ ಅಂತ. ಯುದ್ಧದಲ್ಲಿ ಒಮ್ಮೆ ಮುಂದೆ ಆ ಮಹಾಭಾರತ ಯುದ್ಧದಲ್ಲಿ ಕರ್ಣ ಯುಧಿಷ್ಠಿರನ ಸೋಲಿಸ್ತಾನೆ. ಸೋಲಿಸಿ ತನ್ನ ಆ ಧನುಸ್ಸಿನ ಹಗ್ಗದಿಂದ ಅವನ ಕುತ್ತಿಗೆಯನ್ನು ಹಿಸುಕ್ತಾನೆ. ಆಗ ಕೇಳ್ತಾನಂತೆ, ಕೃಷ್ಣನ ನಂಬಿಕೊಂಡು ಯುದ್ಧಕ್ಕೆ ಬಂದೇ ಅಲ್ಲ ಧರ್ಮರಾಜ, ಎಲ್ಲಿದ್ದ ನಿನ್ನ ಕೃಷ್ಣ, ಈಗ ರಕ್ಷ ನೋಡೋಣ ಅಂತ ಕೃಷ್ಣನಿಗೆ ಅವಮಾನ ಮಾಡಿದ್ದಂತೆ. ಆಗ ತಕ್ಷಣ ದೂರ ಇದ್ದಂತಹ ಭೀಮಸೇನ ದೇವರು ಒಂದೇ ಬಾಣವನ್ನು ಬಿಟ್ಟು ಅವನ ಧನಸ್ಸನ್ನು ಪುಡಿ ಪುಡಿ ಮಾಡಿದರು. ಕರ್ಣ ಹತ್ತಿರ ಬಂದು ಕರ್ಣ ನಾಲಿಗೆಯನ್ನು ಎಳೆದು ಇನ್ನೇನು ಕತ್ತರಿಸಬೇಕು ಅಂತ ಆಗುವಾಗ ಹಾಗೆ ಬಿಟ್ಟರು. ಯಾಕೆಂದರೆ ಪರಮಾತ್ಮನ ಸಂಕಲ್ಪ ಏನು ಅಂತ ಮುಖ್ಯ ಪ್ರಾಣದೇವರಿಗೆ ಗೊತ್ತು. ಯಾಕಂದರೆ ಈ ಕರ್ಣ ಇದು ಅರ್ಜುನನ ಗುರಿ ಇದು, ಹಾಗಾಗಿ ತಾನು ಅವನನ್ನು ಮುಟ್ಟಬಾರದಂಥೇಳಿ ಹಾಗೆ ಬಿಟ್ಬಿಟ್ರಂತೆ ಅಂತ ಆ ವಿಚಾರ ಬರುತ್ತೆ. ಅಂಥ ಒಂದು
ವೈಷ್ಣವ ದೀಕ್ಷೆ, ಅಂತಹ ಪರಮ ಭಾಗವತ. ಅದೇನು ಸರಸ್ವಿಲಾಸ ಭಾರತದಲ್ಲಿ ಹೇಳ್ತಾರೆ, ಪಶ್ಯ ಶ್ರೀ ಭೀಮಸೇನಸ್ಯ ಕೃಷ್ಣೇ ಭಕ್ತಿ ಮಚಂಚಲಾಂ ನಾವಧೀತ್ ವೈಷ್ಣವಂ ಯೋಸು ನಾಶೇಷಯದ ಅವೈಷ್ಣವಂ. ಭೀಮಸೇನ ದೇವರು ಯಾವೊಬ್ಬ ಭಗವದ್ಭಕ್ತರನ್ನು ಸಂಹಾರ ಮಾಡಲಿಲ್ಲ. ಇಷ್ಟೊಂದು ಜನರನ್ನು ಸಂಹಾರ ಮಾಡಿದರೂ ಕೂಡ ಒಬ್ಬನೇ ಒಬ್ಬ ಭಗವದ್ಭಕ್ತರನ್ನು ಭೀಮಸೇನ ದೇವರು ಮುಟ್ಲಿಲ್ಲ. ಭಗವದ್ವೇಷಿಯಾದವರನ್ನು ಒಬ್ಬನನ್ನು ಉಳಿಸಲಿಲ್ಲ. ಅಂತಹ ಭೀಮಸೇನ ದೇವರಿಗೆ ಕೃಷ್ಣ ಮೇಲೆ ಎಂತಹ ಅಚಂಚಲವಾಗಿರತಕ್ಕಂಥ ಭಕ್ತಿ ಇದೆ ನೋಡು, ಪಶ್ಯಶ್ರೀ ಭೀಮಸೇನಸ್ಯ ಅಂತ ವಾದಿರಾಜರು ಹೇಳ್ತಾರೆ. ಆದ್ದರಿಂದ ಭಗವದ್ವೇಷಿಯಾಗಿರ್ತಕ್ಕಂತಹ ಯಾವನೇ ಇರಲಿ ಅವನನ್ನು ಸಹಿಸುವುದಿಲ್ಲ. ಕೀಚಕನೇ ಮೊದಲಾದ ದುರುಳನ ಸಂಹಾರ ಮಾಡ್ತಾನೆ. ಹೀಗೆ ಕೃಷ್ಣನ ಮೇಲಿನ ಒಂದು ಭಕ್ತಿ, ತಾವು ಏನೇ ಮಾಡಲಿ ಅದನ್ನು ಕೃಷ್ಣನಿಗೆ ಸಂಕಲ್ಪ ಮಾಡಿ ಮಾಡ್ತಾರೆ, ಮತ್ತೆ ಅದನ್ನು ಸಮರ್ಪಣೆ ಮಾಡ್ತಾರೆ. ಹಾಗೆ ಇನ್ನು ಮುಂದೆ ಅಂತಹ ಕಾರ್ಯಗಳನ್ನು ಮಾಡಲಿಕ್ಕಿದೆ. ಎಷ್ಟು ಕಾರ್ಯಗಳನ್ನು ಮಾಡಲಿಕ್ಕಿದೆ. ಭಾಗವತದಲ್ಲಿ ಕುಂತಿ ಹೇಳ್ತಾರೆ ಕೊನೆಗೆ, ಭೀಮನನ್ನು ಕೌರವರಿತ್ತ ವಿಷಯಿಂದ ರಕ್ಷಣೆ ಮಾಡಿದಿ, ಧರ್ಮರಾಜಾದಿಗಳನ್ನು ಭೀಮನ ದ್ವಾರ ರಕ್ಷಿಸಿದಿ. ಯಾರಿಂದ? ಆ ಬಕ, ಕಿರ್ಮೀರ ಮೊದಲಾದವ್ರದ್ದು ಇದೇನು ಮುಂದೆ ಮಾಡಲಿಕ್ಕಿರುವ ಕಾರ್ಯ ಇದು. ಈಗ ಆಗಿದ್ದು ಭೀಮನಿಗೆ ಕೌರವರಿಂದ ಏನು ತೊಂದರೆ ಆಯಿತು, ತನಗೆ ತೊಂದರೆ ಕೊಟ್ಟವ್ರನ್ನೆಲ್ಲ ಈಗ ಸಂಹಾರ ಮಾಡಿದ್ದಾನೆ. ಇನ್ನು ಮುಂದೆ ಇದೆ ಯಾವುದ್ಯಾವುದು? ಭೀಮನ ಧರ್ಮರಾಜಾದಿಗಳನ್ನು ಬಕ ಕಿರ್ಮೀರಾದಿಗಳಿಂದ ರಕ್ಷಣೆ ಮಾಡಿದ್ದು, ಮತ್ತೆ ದ್ರೌಪದಿಗೆ ಅವ್ಯಕ್ತನಾಗಿದ್ದು ಅಕ್ಷಯ ವಸ್ತ್ರವನ್ನು ದಾನ ಮಾಡಿದ್ದು, ಪಾಂಡವರನ ವನವಾಸದಲ್ಲಿ ಅನುಗ್ರಹ ಮಾಡಿದ್ದು, ಅರ್ಜುನನಿಗೆ ಸ್ವಯಂ ಪರಮಾತ್ಮ ಸಾರಥಿಯಾದದ್ದು, ಮತ್ತೆ ಉತ್ತರೆಯನ್ನು ಆಕೆಯ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಆ ಉತ್ತರೆಯ ಗರ್ಭವನ್ನು ರಕ್ಷಿಸಿದ್ದು. ಹೀಗೆ ಎಷ್ಟೆಲ್ಲ ಭಯಗಳಿಂದ, ಆಪತ್ತುಗಳಿಂದ ನಮ್ಮನ್ನು ಪಾರು ಮಾಡಿದ್ದೀಯಾ ಎಂಬುದಾಗಿ ಕುಂತಿ ಕೃಷ್ಣನಿಗೆ ಹೇಳ್ತಕ್ಕಂತಹ ಮಾತು. ಭಕ್ತರ ನಾನಾ ಭಯಗಳನ್ನು ತನ್ನ ವಿವಿಧ ರೂಪಗಳಿಂದ ಪರಮಾತ್ಮ ಪರಿಹರಿಸ್ತಾನೆ. ಆದ್ದರಿಂದ ಅಂತಹ ಪರಮಾತ್ಮನ ಒಂದು ಅನುಗ್ರಹದಿಂದ, ಪರಮಾತ್ಮನ ಸಂಕಲ್ಪದಂತೆ ಭೀಮಸೇನ ದೇವರು ಕಾರ್ಯವನ್ನು ಮಾಡಿ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥವರು. ಪರಮಾತ್ಮ ಎಲ್ಲ ಕಾಲದಲ್ಲೂ ನಮ್ಮನ್ನು ಕಾಯ್ತಾನೆ ಎಂಬುದಾಗಿ ಕುಂತಿ ಅಲ್ಲಿ ಹೇಳ್ತಾಳೆ. ಜಗನ್ನಾಥದಾಸರು ಕೂಡ ಅದನ್ನೇ ಹೇಳ್ತಾರೆ. ಪಿತನಿಂದ ನೊಂದ ಪ್ರಹ್ಲಾದನ ಕಾಯಿದೆ, ದೇವತೆಗಳಿಗೆ ಬಂದ ಭಯ ಪರಿಹರಿಸಿ, ದಯದಿ ದ್ರೌಪದಿಯ ಮೊರೆ ಕೇಳಿ ದಿವ್ಯಾಂಬರವ ಕರುಣಿಸಿದೆ, ಕ್ಷಿತಿಜನ ಆಲಯದಿ ಬಳಲುವ ಬಾಲೆಯರ ದ್ವಾರಾವತಿಯ ಕರೆದೊಯ್ದು ಒಲಿದು ಅವರ ಪೋಷಿಸಿದೆ, ಮಾರುತಿಯ ಕರದಿಂ ಬೃಹದ್ರಥನ ಕುವರ ಕೊಲಿಸಿ ಕ್ಷಿತಿಪರನ್ನು ಬಿಡಿಸಿ ಪಾಲಿಸಿದೆ ಕರುಣದಲ್ಲಿ, ಕುರು ನೃಪತನದಳು ಪಾಂಡವರ ಗೆಲಿಸಿ ಕೀರ್ತಿಯ ಪಡೆದೆ, ಶತಮೋದನಾಸ್ತ್ರದಿಂದಲೇ ಗರ್ಭದೊಳಗೆ ಪೀಡಿತನಾದ ಶಿಶು ಪರೀಕ್ಷಿತನ ಸಂತೈಸಿದೆ, ಶಿತಿಕಂಠಗೆ ಒಲಿದು ಸಾಯಕನಾಗಿ ಮುಪ್ಪುರದ ಸತಿಯರನ್ನು ಒಲಿಸಿ ಕೀರುತಿಯಿತ್ತೆ ಭಕ್ತನಿಗೆ, ಮಿತಿಯುಂಟೆ ನಿನ್ನ ಕರುಣಕ್ಕೆ ದೇವರರಿಯ ಸಾಂಪ್ರದ ಬೇಡಿಕೊಂಬೆ, ಭಿನ್ನಪ ಕೇಳು ಅಜಸ್ರ ಸಂಸ್ತುತಿಪ ಭಕುತರ ಮನೋರಥವ ಪೂರೈಸು, ಸುವ್ರತನಾಮ ಜಗನ್ನಾಥ ವಿಠ್ಠಲ ಭಾಗವತ ಜನಪ್ರಿಯ ನೀನೇ ಗತಿಯಮಯ ಇಹಪರದಿ ಅಂತ ಸುಳಾದಿಯಲ್ಲಿ ಆ ಪರಮಾತ್ಮನನ್ನೇ ಶರಣು ಹೊಂದಬೇಕು. ಆ ವಿಷ್ಣುವೇ ಮಮ ಸ್ವಾಮಿ ಹರಿರ ನಿತ್ಯಂ, ಆ ಸರ್ವಸ್ವಾಮಿ ಆಗಿರ್ತಕ್ಕಂಥ ವಿಷ್ಣುವೇ ನನ್ನ ಸ್ವಾಮಿ, ಅವ ತನ್ನ ಭಕ್ತರನ್ನು ಯಾವತ್ತೂ ಕೈ ಬಿಡುವುದಿಲ್ಲ, ಖಂಡಿತವಾಗಿ ರಕ್ಷಿಸ್ತಾನೆ. ಈ ಒಂದು ದೃಢ ವಿಶ್ವಾಸ ಇರಬೇಕು, ಭೃತ್ಯ ಭಾವವಿರಬೇಕು. ಅಂತಹ ಶರಣಾಗತಿ ಅದೇ ಬಿಡುಗಡೆಯ ಕಾರಣ. ರಕ್ಷತಿ ಇತ್ಯವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ. ಅಂತಹ ವಿಷ್ಣು ಭಕ್ತಿ ಅದು ಭೀಮನಲ್ಲಿತ್ತು. ಹಾಗಾಗಿಯೇ ಈ ಭೂಮಿಗೆ ಭಾರರಾಗಿರ್ತಕ್ಕಂಥ ಇವರನ್ನೆಲ್ಲ ಕೀಚಕ, ದುಶ್ಯಾಸನ, ದುರ್ಯೋಧನ, ಮಣಿಮಂತ, ಬಕ, ಜರಾಸಂಧ ಇವನ್ನೆಲ್ಲ ಒಂದು ಪಟ್ಟಿಯನ್ನೇ ಕೊಡ್ತಾರೆ ವಾದಿರಾಜರು. ಮುಖ್ಯ ಪ್ರಾಣದೇವರ ಒಂದು ಸ್ತೋತ್ರ ಇದೆ ಅವರದು, ವಾದಿರಾಜ ಮಾಡಿದ್ದು. ಅದ್ರಲ್ಲಿ ಹೇಳ್ತಾರೆ, ಕಾಮಿ ಏನ ಹಿ ಕೀಚಕೋ ವಿನಿಹತಃ ಕ್ರೋಧೀಚ ದುಶ್ಯಾಸನಃ ಸ್ತಬ್ಧೋ ಲುಬ್ಧ ಸುಯೋಧನಶ್ಚ ನಿಹತಃ ಕಿರ್ಮೀರ ನಾಮಾಸಮೇ ಕೃಷ್ಣೇರ್ಷಾಭಿರತಶ್ಚ ಮಾಘಧಪತಿ ಷಡ್ವೈರಿ ವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮದಯ ದಾಸಂಹಿ ಮಾಮುದ್ಧರ ಅಂತೇಳಿ ಇವ್ರನ್ನೆಲ್ಲ ಕೀಚಕ ಕಾಮಿಯಾಗಿದ್ದ,
ದುಶ್ಯಾಸನ ಕ್ರೋಧಿಯಾಗಿದ್ದ. ಎಲ್ಲ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಕೀಚಕ ಕಾಮಿಯಾಗಿದ್ದ, ದುಶ್ಯಾಸನ ಕ್ರೋಧಿಯಾಗಿದ್ದ, ದುರ್ಯೋಧನ ಲೋಭಿಯಾಗಿದ್ದ, ಮಣಿಮಂತ ಮೋಹಾಂಧನಾಗಿದ್ದ, ಬಕ ಮದಾಂಧನಾಗಿದ್ದ, ಜರಾಸಂಧ ಮತ್ಸರಿಯಾಗಿದ್ದ. ಹೀಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಅರಿಷಡ್ ವರ್ಗಗಳ ಪ್ರತಿನಿಧಿಯಾಗಿದ್ದಂತಹ ಇವರನ್ನೆಲ್ಲ ಹೇ ಭೀಮ, ಗುಣಾಭಿರಾಮ, ದಯಾ ದಾಸಂಭೀಮಾಮುದ್ಧರ, ಇಂತಹ ಭೀಮನಾಗಿ ಇಂಥವ್ರನ್ನೆಲ್ಲ ಕೊಂದಂತಹ ನೀನು ಅರಿಷಡ್ವರ್ಗಗಳಿಂದ ನನ್ನನ್ನು ಸದಾ ಉದ್ಧಾರ ಮಾಡು ಅಂತ ವಾದಿರಾಜರು ಆ ಮುಖ್ಯ ಪ್ರಾಣದೇವರ ಸ್ತುತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಇವೆಲ್ಲ ಮುಂದೆ ಭೀಮಸೇನ ದೇವರು ಮಾಡಲಿಕ್ಕಿರುವ ಕಾರ್ಯಗಳು. ಕರಿಷ್ಯಮಾನಾನಿಚ ತಸ್ಯ ಪೂಜಾಂ, ಇವ್ರನ್ನೆಲ್ಲ ಸಂಹಾರ ಮಾಡುವ ಮೂಲಕವಾಗಿ ಕೀಚಕ, ದುಶ್ಯಾಸನ, ದುರ್ಯೋಧನ, ಕಿರ್ಮೀರ, ಜರಾಸಂಧ ಇವೇ ಮೊದಲಾದವರನ್ನು ಸಂಹಾರ ಮಾಡತಕ್ಕಂತಹ ಏನು ಕಾರ್ಯ ಇದೆ ಅದು ಕೃಷ್ಣನ ಭೂಭಾರಣ ಕಾರ್ಯದಲ್ಲಿ ತಾನು ಮಾಡತಕ್ಕಂತಹ ಪೂಜೆ ಅಂತ ಸಂಕಲ್ಪ ಮಾಡಲಿಕ್ಕೆ ಹೊರಟಿದ್ದಾರೆ ಎಂಬ ವಿಚಾರ ಏನು ಮಹಾಭಾರತದಲ್ಲಿ ಬರ್ತದೆ. ಅದನ್ನು ನಾರಾಯಣ ಪಂಡಿತಾಚಾರ್ಯರು ಈ ಒಂದು ಪದ್ಯದಲ್ಲಿ ಅಷ್ಟು ವಿಚಾರವನ್ನು ಸಂಗ್ರಹಿಸ್ತಾ ಇದ್ದಾರೆ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಕೃತಿ ಅಂದರೆ ಚತುರ ಅಂತ, ಮಾಡುವ ಕೆಲಸವನ್ನು ಚೆನ್ನಾಗಿ ಮಾಡುವವನಿಗೆ ಕೃತಿ ಅಂತ ಹೇಳೋದು. ಆಮೇಲೆ ಶುದ್ಧ ಬುದ್ಧಿ, ಶುದ್ಧವಾದ ಬುದ್ಧಿ ಉಳ್ಳವ. ಶುದ್ಧ ಬುದ್ಧಿ ಯಸ್ಸ ಶುದ್ಧ ಬುದ್ಧಿ, ಶುದ್ಧವಾದ ಬುದ್ಧಿ. ಶುದ್ಧವಾದ ಬುದ್ಧಿ ಅಂದರೆ ಏನು? ಶುದ್ಧವಾದ ಬುದ್ಧಿ ಅಂದರೆ ಭಗವನ್ನಿಷ್ಠವಾದ ಬುದ್ಧಿ, ಯಾವಾಗಲೂ ಭಗವಂತನಲ್ಲೇ ಮನಸ್ಸಿಡುದು, ಅವನಿಗೆ ಶುದ್ಧ ಬುದ್ಧಿ ಅಂತ ಹೇಳೋದು. ಅಂತಹ ಸಹ ಭೀಮಸೇನ ದೇವರು ಸುಕೃತಾನಿ, ಈವರೆಗೆ ಮಾಡಿರತಕ್ಕಂತಹ ಎಲ್ಲ ಕಾರ್ಯಗಳು ಚೆನ್ನಾಗಿ ಮಾಡಿದರು. ಚೆನ್ನಾಗಿ ಮಾಡಲ್ಪಟ್ಟ ಕೃತ್ಯಾನಿ, ಮಾಡಲು ಯೋಗ್ಯವಾದ ಕೃತಾನಿ ಕಾರ್ಯಗಳನ್ನು ಸಮರ್ಪಣೆ ಮಾಡಿದರೆ, ಹಾಗೆ ಭೂಮ್ನೆ ಪೂರ್ಣನಾಗಿರ್ತಕ್ಕಂತಹ ವ್ಯಾಸಾಯ ವೇದವ್ಯಾಸರಿಗೆ ತಾವತ್ತು ಪೂರ್ತಿಯಾಗಿ ಸಮರ್ಪಿಸಿ ಕರಿಷ್ಯಮಾಣಾನಿ ಮುಂದೆ ಮಾಡಲಿಕ್ಕಿರ್ತಕ್ಕಂತಹ ಕಾರ್ಯ ಅವುಗಳನ್ನು ತಸ್ಯ ಆ ವೇದವ್ಯಾಸರ ಪೂಜಾರೂಪವಾಗಿ ಸಂಕಲ್ಪಯಾಮಾಸ ಸಂಕಲ್ಪ ಮಾಡಿದರು. ಇನ್ನು ಮುಂದೆ ತಾವು ಮಾಡ್ತಕ್ಕಂತಹ ಕಾರ್ಯ ಅದು ವೇದವ್ಯಾಸರ ಪೂಜೆ, ಮುಂದೆ ಮಾಡ್ತಕ್ಕಂತಹ ಕಾರ್ಯ. ಅಲ್ಲೆರ್ದ ಬಕ ಹಿಡಿಂಬಕ ರಂಬ ರಕ್ಷಸರ ನಿಲ್ಲದೆ ವರಸಿದ ಲೋಕ ಕಂಟಕರನು ಬಲ್ಲಿದ ಅಸುರರ ಗೆಲ್ಲಿದು ದ್ರೌಪದಿಯ ಕೈಪಿಡಿದು ಎಲ್ಲ ಸುಜನರಿಗೆ ಹರ್ಷವ ತೋರಿದ ಅಂತ ಶ್ರೀಪಾದರಾಜರು ಈ ಮುಂದೆ ಮಾಡಲಿಕ್ಕಿರುವ ಕಾರ್ಯ, ಹಿಂದೆ ಮಾಡಿದ ಕಾರ್ಯ ಅರಿಗಿನ ಮನೆ ಸುಟ್ಟದ್ದು. ಅರಿಗಿನ ಮನೆ ಸುಡುವಾಗ ಅಲ್ಲಿರತಕ್ಕಂತಹ ಆ ದೈತ್ಯರನ್ನು ಪುರೋಚನ ಅವನ ಅಕ್ಕ ಅವ್ರನ್ನೆಲ್ಲ ಕೊಂದು ಅರಿಗಿನ ಮನೆಗೆ ಬೆಂಕಿ ಇಡುವ ಮೂಲಕವಾಗಿ ಅವರನ್ನೆಲ್ಲ ನಾಶ ಮಾಡಿ ಸುರಂಗ ಮಾರ್ಗದ ಮೂಲಕವಾಗಿ ತನ್ನ ಸಹೋದರರನ್ನು ಕುಂತಿಯನ್ನು ಕರ್ಕೊಂಡು ಗಂಗಾನದಿಯನ್ನು ದಾಟಿ ಬಂದ. ಮುಂದೆ ಹಿಡಿಂಬಕವನಕ್ಕೆ ಬಂದ. ಹಿಡಿಂಬಕವನದಲ್ಲಿ ಬಂದಾಗ ಇವರಿಗೆಲ್ಲ ಬಾಯಾರಿಕೆ ಆಗಿತ್ತು, ಹೆದರಿಕೆ ಅವರಿಗೆ. ಭೀಮನಿಗೆ ಯಾವ ಹೆದರಿಕೆ ಇಲ್ಲ, ಉಳಿದವರಿಗೆ ಮಾತ್ರ ಹೆದರಿಕೆಯಿಂದ ಅವರಿಗೆಲ್ಲ ಬಾಯಿ ಒಣಗಿ ಹೋಗಿತ್ತು. ಅವ್ರಿಗೋಸ್ಕರ ನೀರು ತರಬೇಕು ಅಂತ ಕಮಲದ ಎಲೆಯಲ್ಲಿ ನೀರು ಹಿಡ್ಕೊಂಡು ಬರ್ತಾ ಇದ್ದ. ಅವರೆಲ್ಲ ಮಲ್ಕೊಂಡ್ಬಿಟ್ಟಾರೆ. ತನ್ನ ಸಹೋದರರ ರಕ್ಷಣೆಗೋಸ್ಕರವಾಗಿ ಇವನು ಎಚ್ಚೆತ್ಕೊಂಡೇ ಇದ್ದಾನೆ. ಆವಾಗ ಹಿಡಿಂಬೆ ಬರ್ತಾಳೆ. ಹಿಡಿಂಬೆ ಬಂದು ಎಲ್ಲ ಶುಭ ಲಕ್ಷಣ ಸಂಪನ್ನ ಆಗಿರತಕ್ಕಂತಹ ಭೀಮನನ್ನು ನೋಡಿ ಕಾಮೋಶಳಾಗ್ತಾಳೆ. ಒಳ್ಳೆ ರೂಪವನ್ನು ಧಾರಣ ಮಾಡಿ ಬರ್ತಾಳೆ. ದೇವಲೋಕದ ಅಪ್ಸರೆಯ ಹಾಗೆ ಅವಳು ದೇವಲೋಕದ ಸಂಪತ್ತಿಗೆ ಅಭಿಮಾನಿಯಾಗಿರ್ತಕ್ಕಂಥ ಅವಳು ಅಪ್ಸರೆ, ಶ್ರೀ ಎಂಬ ಹೆಸರಿನ ಅಪ್ಸರೆ. ಅವಳು ಇಂದ್ರನ ಮಡದಿಯಾಗಿರ್ತಕ್ಕಂತಹ ಶಚಿಯೊಂದಿಗೆ ಸ್ಪರ್ಧೆಗೆ ಇಳಿತಾಳಂತೆ. ಸ್ಪರ್ಧೆಗೆ ಇಳಿದಾಗ ಶಚಿ ಶಾಪ ಕೊಡ್ತಾಳೆ.
ಶಚಿಯ ಶಾಪದಿಂದಾಗಿ ಅವಳಿಗೆ ರಾಕ್ಷಸಿ ಶರೀರ ಬಂದಿದೆ. ಇಂದ್ರನ ಪತ್ನಿಯಾಗಿರತಕ್ಕಂತಹ ಶಚಿಯೊಂದಿಗೆ ಸ್ಪರ್ಧೆಗೆ ಇಳಿದು ಅವಳ ಶಾಪಕ್ಕೆ ತುತ್ತಾಗಿ ರಾಕ್ಷರಿಯರ ಹೊಂದಿ ಹಿಡಿಂಬೆಯಾಗಿದ್ದಾಳೆ. ಭಾರತೀ ದೇವಿಯನ್ನು ಕುರಿತು ತಪಸ್ಸು ಮಾಡಿದ್ಲು. ಭಾರತೀ ದೇವಿಯನ್ನು ಕುರಿತು ತಪಸ್ಸು ಮಾಡಿ ಅವಳನ್ನು ಪ್ರಸನ್ನೀಕರಿಸ್ಕೊಂಡ್ಳು. ಭಾರತೀ ದೇವಿ ಹಿಡಿಂಬೆಯಲ್ಲಿ ತನ್ನ ಆವೇಶವನ್ನು ಇಟ್ಟು ತನ್ನ ಪತಿಯಾಗಿರ್ತಕ್ಕಂತಹ ಭೀಮಸೇನನ ಸಂಗಮದಿಂದ ಅವಳ ಶಾಪ ವಿಮೋಚನೆ ಆಗುತ್ತೆ ಎಂಬ ವರವನ್ನು ನೀಡಿದ್ದಾಳೆ. ಹಾಗಾಗಿ ಈ ಹಿಡಿಂಬೆ ಕಾಮೋಷಳಾಗಿ ಬಂದಳು. ಶಾಪ ವಿಮೋಚನೆಗಾಗಿ ತನ್ನ ಪತಿಯಾಗಬೇಕು ಅಂತ ಅವಳು ಮೊರೆ ಹೋಗ್ತಾಳೆ, ಒತ್ತಾಯಿಸ್ತಾಳೆ. ಆದರೆ ಭೀಮಸೇನ ದೇವರು ಅದನ್ನು ಒಪ್ಪುವುದಿಲ್ಲ. ನಾನಿನ್ನ ವಿವಾಹವಾಗುವುದಿಲ್ಲ, ಯಾಕಂದರೆ ಧರ್ಮರಾಜ ಇದ್ದಾನೆ, ಅವನ ವಿವಾಹ ಆಗಬೇಕು ಅಂದಾಗ ಭೀಮನಿಗೆ ಹೇಳ್ತಾಳೆ, ವೇದವ್ಯಾಸ ರೂಪಿ ಆಗಿರತಕ್ಕಂತಹ ಲಕ್ಷ್ಮೀಪತಿ ನಾಡ್ದು ಬಂದು ನನ್ನನ್ನು ನೀನು ಮದುವೆ ಆಗುವ ಹಾಗೆ ಅಪ್ಪಣೆ ಮಾಡ್ತಾನೆ, ಆಗ ನನ್ನ ಮನೋರಥವನ್ನು ನೀನು ಈಡೇರಿಸ್ತೀಯ ಅಂತ ಹೇಳ್ತಾಳೆ. ಅದೇ ಹೊತ್ತಿಗೆ ಹಿಡಿಂಬ ಬರ್ತಾನೆ ಕೋಪದಿಂದ. ಆಹಾರ ತರಲಿಕ್ಕೆ ಅಂತ ಕಳಿಸಿದ್ದ ಹಿಡಿಂಬೆಯನ್ನು. ಅವಳು ನೋಡಿದರೆ ಭೀಮನನ್ನು ಒರೆಸಿ ನಿಂತ್ಕೊಂಡಿದ್ದಾಳೆ. ಹಿಡಿಂಬೆಯಲ್ಲಿ ಸಿಟ್ಟು ಬಂತು. ಅವಳನ್ನು ಕೊಡಲಿಕ್ಕೆ ಧಾವಿಸಿ ಬಂದ. ಆಗ ಹಿಡಿಂಬೆ ಭೀಮನಿಗೆ ಶರಣಾಗತಳಾಗ್ತಾಳೆ. ಅಷ್ಟೊತ್ತಿಗೆ ಈ ಗಲಾಟ ಗದ್ದಲದಲ್ಲಿ ಇವರು ಮಲ್ಕೊಂಡವರು ಎದ್ದು ಬಿಡ್ತಾರೆ. ಆ ಹಿಡಿಂಬಾಸುರನ್ನು ದೂರಕ್ಕೆ ಎಳೆದುಕೊಂಡು ಹೋಗಿ ಯುದ್ಧ ಮಾಡಿ ಮುಷ್ಟಿಗಳಿಂದ, ಮರಗಳಿಂದ, ಕಲ್ಲುಗಳಿಂದ, ಬೆಟ್ಟಗಳಿಂದ ಘೋರವಾಗಿರತಕ್ಕಂಥ ಯುದ್ಧ ನಡೆಯುತ್ತೆ. ಈ ನಿದ್ದೆಯಲ್ಲಿದ್ದವರೆಲ್ಲ ಎದ್ದು ಬಿಟ್ರು. ಇನ್ನು ಇವರಿಗೆ ಭಯ ಆಗತ್ತೆ ಅಂತ ಒಂದು ಎದೆಗೆ ಗುದ್ದಿ ಅವನನ್ನು ಸಂಹಾರ ಮಾಡಿಬಿಡ್ತಾನೆ. ಆ ಹಿಡಿಂಬ ರಕ್ತ ಕಾರಿ ಅವನು ಯಮಲೋಕಕ್ಕೆ ಹೋಗಿಬಿಡ್ತಾನೆ, ಅಂದಂತಮಸಿಗೆ ಹೋಗ್ತಾನೆ. ಮುಂದೆ ವೇದವ್ಯಾಸರ ಆಜ್ಞೆ ಆಗತ್ತೆ. ವೇದವ್ಯಾಸರ ಆಜ್ಞೆಯಂತೆ ಹಿಡಿಂಬೆಯನ್ನು ಮದುವೆ ಆಗ್ತಾರೆ. ಘಟೋತ್ಕಚನೆಂಬ ಮಗನನ್ನು ಪಡಿತಾರೆ. ಇಷ್ಟೆಲ್ಲ ವಿಚಾರ ನಡೆದು ಮುಂದೆ ಅವರು ಏಕಚಕ್ರ ನಗರಕ್ಕೆಲ್ಲ ಹೋಗ್ತಾರೆ. ಅಲ್ಲಿ ಬಕನ ಸಂಹಾರ ಮಾಡಲಿಕ್ಕಿದೆ. ಹೀಗೆ ಮುಂದೆ ಮಾಡಲಿಕ್ಕಿರ್ತಕ್ಕಂಥ ಕಾರ್ಯಗಳು ಇವೆಲ್ಲ. ಎಲ್ಲ ಕಾರ್ಯಗಳನ್ನು ಭಗವಂತನ ಪೂಜೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿದರು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇರೋದು. ಪದ ಅರ್ಥ ನೋಡಿ. ಕೃತಿ ಚತುರನಾದ ಶುದ್ಧ ಬುದ್ಧಿ, ಯಾವಾಗಲೂ ಭಗವಂತನಲ್ಲಿ ಮನಸ್ಸು ಭಗವಂತನಲ್ಲಿಟ್ಟ ಮನಸ್ಸುಳ್ಳ ಅಥವಾ ಭಗವಂತನಲ್ಲಿ ಮನಸ್ಸನ್ನಿಟ್ಟಿರುವ ಸಹ ಭೀಮಸೇನ ದೇವರು ಸುಕೃತಾನಿ, ಚೆನ್ನಾಗಿ ಮಾಡಲು ಯೋಗ್ಯವಾದ, ಸುಕೃತಾನಿ ಚೆನ್ನಾಗಿ ಮಾಡಲ್ಪಟ್ಟ, ಕೃತ್ಯಾನಿ ಮಾಡಲು ಯೋಗ್ಯವಾದ, ಕೃತಾನಿ ಕಾರ್ಯಗಳನ್ನು ಭೂಮ್ನೆ ಪೂರ್ಣರಾಗಿರತಕ್ಕಂತಹ ವೇದವ್ಯಾಸ ದೇವರಿಗೆ ತಾವತ್ತು ಪೂರ್ತಿಯಾಗಿ ಸಮರ್ಪ್ಯ ಒಪ್ಪಿಸಿ, ಕರಿಷ್ಯಮಾಣಾನಿಚ ಇನ್ನು ಮುಂದೆ ತಾವು ಮಾಡಲಿಕ್ಕಿರ್ತಕ್ಕಂತಹ ಆ ಬಕಾಸುರವಧೆ ಮೊದಲಾದ ಕಾರ್ಯಗಳನ್ನು ತಸ್ಯ ಆ ವೇದವ್ಯಾಸರ ಪೂಜೆಯನ್ನಾಗಿ ತಾವು ಮಾಡುವ ಕಾರ್ಯಗಳು ಭಗವಂತನ ಪೂಜೆಯಂತೆ ಅವರು ಸಂಕಲ್ಪಯಾಮಾಸ, ಹಾಗೆ ಭಾವಿಸಿದರು, ಹಾಗೆ ಆಲೋಚನೆ ಮಾಡಿದರು ಅಂತ ಈ ಶ್ಲೋಕದ ಪದ್ಯದ ಅರ್ಥ. ಇನ್ನು ಮುಂದೆ ಅಲ್ಲಿಂದ ಏಕಚಕ್ರ ನಗರಕ್ಕೆ ಹೋಗಿ ಅಲ್ಲಿ ಆ ಬಕಾಸುರನ ಸಂಹಾರ ಮಾಡಿ ಅಲ್ಲಿಂದ ತನ್ನ ಸಹೋದರರೊಂದಿಗೆ ದ್ರುಪದ ರಾಜನ ಬಳಿಗೆ ಹೋಗಿ ದ್ರೌಪದಿಯನ್ನು ವಿವಾಹವಾಗಿರ್ತಕ್ಕಂತಹ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಆ ಪದ್ಯವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.